ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ನಾವು ಚಿಂತನೆ ಮಾಡಿದ್ವಿ ಭಗವಂತನ ಕಲ್ಯಾಣ ಗುಣಗಳನ್ನು, ಅತಿ ವಿಮಲ ಗುಣರೂಪಗಳ ವಿಮಲವಾದ ಅತ್ಯಂತ ವಿಮಲವಾಗಿರತಕ್ಕಂಥ ಗುಣಗಳನ್ನು ಮತ್ತು ಭಗವಂತನ ರೂಪಗಳನ್ನು ಜಗನ್ಮಾತೆ ನಿರಂತರ ಚಿಂತನೆ ಮಾಡ್ತಾ ಇದ್ಲು ಅಂಥೇಳಿ ಅದಕ್ಕೊಂದು ಶಬ್ದ ಪ್ರಯೋಗ ಮಾಡ್ತಾರೆ, ಆಲೋಚನದಿ ಅಂತಾರೆ. ಆಲೋಚನಾ ಎಂಬುವ ಶಬ್ದಕ್ಕೆ ಎರಡು ಅರ್ಥ. ಒಂದು ಅರ್ಥ, ನಾವು ಮಂತ್ರ ಹೇಳ್ತಾ ಇರ್ತೀವಿ, ಆ ಮಂತ್ರ ಹೇಳುವಾಗ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇರ್ಥಿನಾಂ ಅಂತ ಒಂದು ಮಂತ್ರ ಅಂದ್ಕೊಳ್ರಿ, ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಎಂಬ ಮಂತ್ರ ಅಂದ್ಕೊಳ್ರಿ. ಹೇಳುವಾಗ ಶಬ್ದಗಳು ಬಾಯಿಂದ ಬರ್ತಾವೆ, ಮತ್ತು ಅದರ ಅರ್ಥದ ಚಿಂತನೆ ನಮಗಾಗೋದಿಲ್ಲ. ನಮ್ಮ ಬರ್ತಾ ಇರ್ತಾವೆ ಅಷ್ಟೇ, ಟೇಪ್ ರೆಕಾರ್ಡ್ ಬಂದಂತೆ ನಮ್ಮ ಬಾಯಿಯಿಂದ ಆ ಮಂತ್ರಗಳು, ಭಗವಂತನ ಕಥೆಗಳು ಬರ್ತಾ ಇರ್ತವೆ, ಕೇಳ್ತಾ ಇರ್ತವೆ. ಆದರೆ ಲಕ್ಷ್ಮಿ ಹೇಗೆ ಮಾಡ್ತಾಯಿದ್ದು ಅಂದರೆ, ಭಗವಂತನ ಗುಣಗಳನ್ನು ಆಲೋಚನೆ ಮಾಡಿ ಅವಳನ್ನು ಗುಣಗಳನ್ನು ಚಿಂತನೆ ಮಾಡುವಾಗ ಆಲೋಚನೆ ಮಾಡ್ತಿದ್ರಂತೆ. ಅಂದರೆ ಆಲೋಚನೆ ಅಂದರೆ ಜ್ಞಾನಪೂರ್ವಕ. ಆಲೋಚನಾ ಎಂಬ ಶಬ್ದಕ್ಕೆ ಅನೇಕ ಅರ್ಥ, ಅದರಲ್ಲಿ ಜ್ಞಾನ ಅಂತ ಒಂದು ಅರ್ಥ. ಅಂದರೆ ಜ್ಞಾನಯುಕ್ತವಾಗಿ ಅದನ್ನು ತಿಳ್ಕೊತಾ ಇದ್ರು. ಅಂದರೆ ಹರಿ, ಯಾಕೆ ಹರಿ? ನಾವು ಬರೀ ಹರಿ ಅಂತೀವಿ ಅಷ್ಟೇ, ಹರಿ ನಾರಾಯಣ ಗೋವಿಂದ ಮುಕುಂದ. ಆದರೆ ಈ ಭಗವಂತನಿಗಿರತಕ್ಕಂಥ ಈ ಹೆಸರುಗಳು ಏನವಲ್ಲ, ಇವು ಗುಣವಾಚಕಗಳು, ಭಗವಂತನ ಕಲ್ಯಾಣ ಗುಣಗಳನ್ನು ಹೇಳತಕ್ಕಂಥವು. ಆ ಕಲ್ಯಾಣ ಗುಣಗಳನ್ನು ಹೇಳ್ತಕ್ಕಂಥ ಈ ನಾಮಗಳನ್ನು ನಾವು ಬರೇ ಬಾಯಿಂದ ಉಚ್ಚಾರ ಮಾಡ್ತೀವಿ. ಜಗದಂಬೆ ಮಹಾಲಕ್ಷ್ಮಿ ಆಲೋಚನೆ ಮಾಡಿ, ಅಂದರೆ ಜ್ಞಾನಪೂರ್ವಕವಾಗಿ ತಿಳ್ಕೊತಿದ್ದು. ಹರಿಹಿ ಹರಿಯರ ಹರತಿ ಪಾಪಾನಿ, ಎಲ್ಲ ಜೀವರ ಪಾಪಗಳನ್ನು ಕಳಿತಾನಾದ ಕಾರಣ ಅವನು ಹರಿ ಅಂತ ಕರೆಸ್ಕೋತಾನೆ. ಆ ಗುಣದ ಸ್ವರೂಪವನ್ನು, ಆ ಗುಣದ ವಿಸ್ತಾರವನ್ನು, ಆ ನಾಮ ಹೆಸರಿನ ವಿಸ್ತಾರವನ್ನು ಚಿಂತನೆ ಮಾಡಿ ಆ ನಂತರದಲ್ಲಿ ಅವಳು ಮುಂದೆ ಹೋಗ್ತಾ ಇದ್ಳು. ಅದರಂತೆ ಭಗವಂತನ ರೂಪ ಅಂದ ಕೂಡಲೇ ನಮಗೆಲ್ಲ ರೂಪಗಳಂಥವು ಕ್ಯಾಲೆಂಡರ್ಗಳಲ್ಲಿ ಬರೆದಿರ್ತಕ್ಕಂಥ, ಅಂದರೆ ನಮ್ಮ ಕಾಲ್ಪನಿಕವಾದ ರೂಪಗಳು, ಭಗವಂತನ ರೂಪಗಳನ್ನು ನಾವು ತಂದ್ಕೋತೀವಿ. ಇಲ್ಲ ಯಾವುದೋ ಗುಡಿಗಳಲ್ಲಿ, ಅತ್ಯಂತ ಪ್ರಾಚೀನವಾದ ಗುಡಿಗಳಲ್ಲಿ ಪ್ರತಿಷ್ಠಾಪಿತನಾಗಿದ್ದರೆ ಅಂತಹ ಪ್ರತಿಷ್ಠಾಪಿಸಲ್ಪಟ್ಟ ಭಗವಂತನ ರೂಪಗಳನ್ನು ಮನೆಗೆ ತಂದ್ಕೋತೀವಿ. ಈಗ ವೆಂಕಟೇಶ, ಶ್ರೀನಿವಾಸ ಅಂದ ಕೂಡಲೇ ತಿರುಮಲೆಯಲ್ಲಿ ಬೆಟ್ಟದ ಮೇಲೆ ಆ ದೇವಾಲಯದ ಗರ್ಭಾಲಯದಲ್ಲಿ ಯಾವ ಸ್ವಾಮಿಯಾತೆ ಶಂಖಚಕ್ರಗಳನ್ನು, ವರದ ಹಸ್ತವನ್ನು, ಕಟಿಹಸ್ತವನ್ನು ಇಟ್ಕೊಂಡು ನಿಂತ್ಕೊಂಡಿದ್ದಾನೋ, ದಿವ್ಯಾಭರಣಗಳಿಂದ ಭೂಷಿತನಾಗಿದ್ದಾನೋ, ಆ ರೂಪ ನಮ್ಮ ಮುಂದೆ. ಇದಕ್ಕೇನಂತಾರೆ ಅಂದರೆ ವಾಸನಾ ರೂಪ ಅಂತಾರೆ. ಇವಕ್ಕೇನಂತಾರೆ, ನಾವು ಚಿಂತನೆ ಮಾಡುವ ರೂಪಗಳಿಗೆಲ್ಲ ವಾಸನಾ ರೂಪಗಳು ಅಂತೇಳಿ. ಅಂದರೆ ನಾವು ನಮ್ಮ ಪರಿಧಿಯಲ್ಲಿ ನಾವು ಕಂಡ ರೂಪಗಳು, ನಮಗೆ ನೇರವಾಗಿ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಅವನ ರೂಪ ಹೇಗದೆ, ಅದು ಮನವಚನಕ್ಕೆ ಅತಿ ದೂರ, ಅದು ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥ, ಅಪ್ರಾಕೃತವಾಗಿರತಕ್ಕಂಥ, ಅಸದೃಶ್ಯವಾಗಿರತಕ್ಕಂಥ ರೂಪ. ಆ ಅಸದೃಶ್ಯ ರೂಪ ನಮಗೆ ಬರೋದಿಲ್ಲ. ನಾವು ಗುಡಿಯಲ್ಲಿ ಕಂಡ ಅಥವಾ ಒಂದು ಪೇಂಟಿಂಗ್ನಲ್ಲಿ ಕಂಡ ರೂಪ, ಅಥವಾ ಯಾರಾದರೂ ಡ್ರೆಸ್ ಹಾಕ್ಕೊಂಡು ನಮ್ಮ ಮಕ್ಕಳು ಅಥವಾ ನಮ್ಮ ಬಂಧುಗಳಲ್ಲಿ ಯಾರಾದರೂ ನಾಟಕದಲ್ಲಿ ಅಭಿನಯ ಮಾಡುವಾಗ ಆ ಕೃಷ್ಣನ ವೇಷ ಹಾಕಿದರೆ, ರಾಮನ ವೇಷ ಹಾಕಿದರೆ ಆ ರೂಪಗಳನ್ನು, ಇದಕ್ಕೆ ಏನಂತಾರೆ, ವಾಸನಾ ರೂಪ ಅಂತಾರೆ. ಇಂಥ ರೂಪಗಳನ್ನು ನಾವು ಚಿಂತನೆ ಮಾಡ್ತೀವಿ. ನಮ್ಮಮ್ಮ ಲಕ್ಷ್ಮಿ ಭಗವಂತನ ಅತಿ ವಿಮಲವಾದ ಗುಣಗಳನ್ನು, ರೂಪಗಳನ್ನು ಚಿಂತನೆ ಮಾಡ್ತಿದ್ದಲ್ಲ, ಆಲೋಚನೆ ಮಾಡ್ತಿದ್ದು. ಆಲೋಚನೆ ಅಂದರೆ ಜ್ಞಾನದಿಂದ, ಅದು ನಿಜವಾಗಿರತಕ್ಕಂಥ ಭಗವಂತನ ರೂಪವನ್ನೇ ಚಿಂತನೆ ಮಾಡ್ತೀವಿ. ಆ ರೂಪದಲ್ಲಿ ಒಂದು ರೂಪದೊಳಗೆ ಅನಂತ ರೂಪಗಳು, ಒಂದು ಗುಣದೊಳಗೆ ಅನಂತ ಗುಣಗಳು ಎನ್ನುವ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಂತೆ. ಆಲೋಚನಾ ಎಂಬ ಶಬ್ದಕ್ಕಿದು ಇನ್ನೊಂದು ಅರ್ಥ ಏನು ಆಲೋಚನೆ ಗೊತ್ತಾ? ಆಲೋಚನೆ ಅಂದರೆ ಇದು ಇಷ್ಟೇನಾ, ಇಲ್ಲ ಇನ್ನೂ ಇರ್ತದೆ ಏನೋ ಅದ ಒಳಗೆ ರಹಸ್ಯ ಅದ, ಆ ರಹಸ್ಯನ ನಾನು ಚಿಂತನೆ ಮಾಡಬೇಕು ಅಂಥೇಳಿ ನಿಧಾನವಾಗಿ, ಅಂದರೆ ಜ್ಞಾನದಿಂದ ಒಂದು ಗುಣವನ್ನು ಚಿಂತನೆ ಮಾಡಿದರೆ ಆ ಗುಣದ ರಹಸ್ಯ ಏನು, ಅದರ ಪರಿಧಿ ಏನು, ಅದರ ವ್ಯಾಪ್ತಿ ಏನು, ಅದು ಎಷ್ಟು ವಿಸ್ತಾರವಾದದ್ದು ಅಂತ ಚಿಂತನೆ ಮಾಡ್ತಾಯಿದ್ಲು ಜ್ಞಾನದಿಂದ. ಅದೇ ಪ್ರಕಾರ ಭಗವಂತನ ರೂಪ ನೋಡಿದರೆ ಆ ಭಗವಂತನ ರೂಪವನ್ನು ವಿಸ್ತಾರವಾಗಿ ಬರೇ ರಾಮರೂಪವನ್ನು ರಾಮ ಅಂತ ಚಿಂತನೆ ಮಾಡಿದ್ಲು, ಕೃಷ್ಣನ ರೂಪವನ್ನು ಇವೆಲ್ಲ ಅನಾದಿ, ಎಲ್ಲವೂ ಶಾಶ್ವತವಾದದ್ದು. ಭಗವಂತನ ಎಲ್ಲ ರೂಪಗಳು ಶಾಶ್ವತ, ಎಲ್ಲ ರೂಪಗಳು ಅನಾದಿ.
ಓನ್ಲಿ ಪ್ರಳಯ ಕಾಲದಲ್ಲಿ ಮಾತ್ರ ಎಲ್ಲರೂ ಮಹಾಪ್ರಳಯದ, ಅದು ಎಲ್ಲ ಪ್ರಳಯ ಅಲ್ಲ, ಅವಾಂತರ ಪ್ರಳಯಗಳು ಬರ್ತಾವೆ, ಅವುಗಳನ್ನೆಲ್ಲ ಮಹಾಪ್ರಳಯ ಬ್ರಹ್ಮನಿಗೆ 100 ವರ್ಷ ತುಂಬಿದ ಮೇಲೆ ಎಲ್ಲ ರೂಪಗಳನ್ನು ಭಗವಂತ ಉಪಸಂಹಾರ ಮಾಡ್ತಾನೆ. ಯಾವ ರೂಪದಲ್ಲಿ? ಮೂಲ ನಾರಾಯಣ ರೂಪದಲ್ಲಿ. ಆ ನಾರಾಯಣ ರೂಪದಲ್ಲಿ ಉಪಸಂಹಾರ ಮಾಡಿದಾಗ ಈ ರೂಪಗಳು ಯಾವುವು ಹೊರಗಿರೋದಿಲ್ಲ, ಎಲ್ಲ ನಾರಾಯಣನಲ್ಲಿ ಲೀನವಾಗಿರ್ತವೆ. ಆದರೆ ಅವು ಹೋಗಿರೋದಿಲ್ಲ, ಪರ್ಮನೆಂಟಾಗಿ ಅಲ್ಲೇ ಇರ್ತವೆ. ಹಾಗೆ ಓಂ ಅಂತ ಒಂದು ಅಕ್ಷರದ, ಆ ಓಂನಲ್ಲಿ ಅಕಾರದ, ಉಕಾರದ, ಮಕಾರದ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತಗಳವೆ. ಅವುಗಳನ್ನು ನಾವು ಚಿಂತನೆ ಮಾಡಿದ್ರೆ ಹೊರಗೆ ಬರ್ತಾ ಇರ್ತವೆ, ಕಾಣಿಸ್ತಾ ಇರ್ತವೆ. ಇಲ್ಲ ಅಂದರೆ ಒಳಗೆ ಗುಪ್ತ. ಆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷಗಳನ್ನು ಬಿಟ್ಟು ಓಂಕಾರ ಇಲ್ಲ. ಓಂಕಾರದ ಒಳಗವೆ ಅದು ಅಭಿವ್ಯಕ್ತವಾಗುವ ಸಮಯದಲ್ಲಿ ಅಭಿವ್ಯಕ್ತವಾಗ್ತಾ ಇರ್ತವೆ, ಅದು ಜ್ಞಾನಿಗೆ ನಿರುಕ್ತಾ ಇರ್ತವೆ. ಹಾಗೆ ಜಗನ್ಮಾತೆ ರೂಪಗಳನ್ನು, ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾಳೆ. ರಾಮರೂಪವನ್ನು ಚಿಂತನೆ ಮಾಡಿದಾಗ ಬರೀ ರಾಮರೂಪವನ್ನು ಒಂದು ವಿಗ್ರಹ ಅದು ಮುಂದೆ ಬಂದು ನಿಂತ್ಕೊಂಡಂತೆ ಮೂಲ ರೂಪನ್ನೇ ನೋಡ್ತಾಳೆ. ಆದರೆ ಅದನ್ನು ಹೇಗೆ ನೋಡ್ತಾಳೆ? ಅದು ಎಷ್ಟು ವ್ಯಾಪ್ತವಾಗಿದೆ, ಎಲ್ಲೆಲ್ಲಿ ಜೀವರ ಯಾವ್ಯಾವ ಅವಯವಗಳಲ್ಲಿ ಈ ರಾಮರೂಪ ಅದೆ, ಎಲ್ಲೆಲ್ಲಿ ಅದೆ, ಯಾವ ದೇಶದಲ್ಲಿತ್ತು. ಒಂದು ರಾಮರೂಪ ಚಿಂತನೆ ಮಾಡಿಲ್ಲ ಅಂದರೆ ಇಡೀ ರಾಮಾಯಣದ ಎಲ್ಲ ಅವಳು ಕಣ್ಣು ಮುಂದೆ ಬರ್ತಿತ್ತು. ಅಂದರೆ ರಾಮಾಯಣದಲ್ಲಿ ರಾಮ ಅವತಾರ ಮಾಡಿದಾಗ ಏನೇನು ಲೀಲಾ ಚಿದ್ವಿಲಾಸಗಳನ್ನು ಮಾಡಿದ ಅವೆಲ್ಲವೂ ಒಂದು ಕ್ಷಣದಲ್ಲಿ ಅವಳ ಕಣ್ಣು ಮುಂದೆ ಹಾದು ಹೋಗ್ತಾಯಿದ್ವು. ಇದು ಆಲೋಚನೆ, ಈ ರೀತಿ ಆಲೋಚನೆ ಮಾಡ್ತಾಯಿದ್ಲು. ಅದೇ ಪ್ರಕಾರ ಗುಣಗಳನ್ನು ಆಲೋಚನೆ ಅಂದರೆ ಇನ್ನೊಂದು ಅರ್ಥ ಏನಿದೆ, ಆಲೋಚನೆ ಥಿಂಕ್ ಮಾಡೋದು. ಇದು ಇಷ್ಟೇನಾ? ಇಲ್ಲ, ಇನ್ನಾದ ಏನೋ ಒಳಗೆ ರಹಸ್ಯ ಅದ, ಆ ರಹಸ್ಯ ನಾನು ನೋಡಬೇಕು ಅಂಥೇಳಿ ವೇದಗಳಲ್ಲಿ ಹೇಳಿದ, ಭಾರತಾದಿಗಳಲ್ಲಿ ಹೇಳಿದ ಆ ಭಗವಂತನ ಗುಣಗಳು, ಅವುಗಳ ವ್ಯಾಪ್ತಿ ವ್ಯಾಪಾರಗಳನ್ನು ಮಾತ್ರ ಅಲ್ಲದರೆ ತಾನು ಇನ್ನೂ ಆಲೋಚನೆ ಮಾಡಿ ಇವುಗಳಿಗಿಂತ ಇನ್ನಿರ್ತವೆ. ವೇದಗಳಲ್ಲಿ ಹೇಳದೇ ಇರತಕ್ಕಂಥ ಅಪೂರ್ವವಾದ ರೂಪಗಳವ. ಆ ರೂಪಗಳು ಯಾವುವು, ಅದು ಹೇಗೆ ವ್ಯಾಪ್ತವಾಗಿದೆ, ಅದು ಎಲ್ಲೆಲ್ಲದೆ, ಇನ್ನೂ ಏನೇನು ನಾನು ಹುಡುಕಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ಲಂತೆ. ಸೊ ಆಲೋಚನಾ ಅಂದರೆ ಜ್ಞಾನಯುಕ್ತವಾಗಿ ನೋಡ್ತಾ ಇದ್ಲು. ಆಲೋಚನೆಯಿಂದ ಮತ್ತೆ ಚಿಂತನೆ ಮಾಡಬೇಕು, ಮತ್ತೆ ಹೊಸ ವಿಷಯಗಳನ್ನು. ಯಾಕಂದರೆ ಭಗವಂತ ನಿತ್ಯ ನೂತನ, ಅವನು ಈಗ ಕಂಡಂತೆ ಇರೋದಿಲ್ಲ. ಒಂದು ಕ್ಷಣದಲ್ಲಿ ಒಂದು ಭಗವಂತನ ಕಾಲಿನ ಹೆಬ್ಬೆರಳಿನ ಅಂಗುಟಾಗ್ರ ಇರೋದಲ್ಲ, ಅದರ ಕಿರಿಬೆರಳಿನ ಒಂದು ಉಗುರು ಏನದಲ್ಲ, ಆ ಉಗುರಿನ ಮಹಿಮೆಯೇ ಇವತ್ತಿಗೂ ಲಕ್ಷ್ಮಿಗೆ ಅರ್ಥ ಆಗ್ತಾ ಇಲ್ಲಂತ. ಅದು ಯಾವ ಕಲರ್ನಲ್ಲಿರ್ತದೆ, ಅದು ಏನೇನು ಮಾಡ್ತಾರೆ, ಊಹೆಗೆ ನಿಲ್ಲಕದೇ ಇರತಕ್ಕಂಥ. ಸೊ ಭಗವಂತನ ಗುಣಗಳನ್ನು, ಭಗವಂತನ ರೂಪಗಳನ್ನು ಅವಳು ಮೊದಲು ಆಲೋಚನೆಯಿಂದ ಮಾಡ್ತಿದ್ಲು. ಆಲೋಚನೆ ಅಂತಂದರೆ ಈಗಾಗಲೇ ಹೇಳಿದ್ರಿ, ಜ್ಞಾನಯುಕ್ತವಾಗಿ ನೋಡ್ತಾ ಇದ್ದು. ಅಷ್ಟೇ ಅಲ್ಲ, ತಾನು ಎಷ್ಟು ನೋಡ್ತಾಳೋ, ಇಲ್ಲ ಇಷ್ಟೇ ಅಲ್ಲ, ಇನ್ನೂ ಏನೋ ಇರ್ತವೆ, ಅದನ್ನು ಹುಡುಕಬೇಕು ಅಂಥೇಳಿ ಆಲೋಚನೆ ಮಾಡ್ತಾಯಿದ್ದು. ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಅವಳು ಆಲೋಚನೆ ಮಾಡುವಾಗ ಎಷ್ಟು ಆಲೋಚನೆ ಮಾಡ್ತಿದ್ಲು, ಎಷ್ಟು ಜ್ಞಾನ ತಿಳ್ಕೊತಿದ್ರೆ. ಭಾರತದಲ್ಲಿ ಹೇಳಿರ್ತಕ್ಕಂಥ ಭಗವಂತನ ರೂಪಗಳನ್ನು, ಭಗವಂತನ ಗುಣಗಳನ್ನು, ಮತ್ತು 18 ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಭಗವಂತನ ಗುಣಗಳನ್ನು, ರೂಪಗಳನ್ನು, ವೇದಗಳಲ್ಲಿ ಅಪೌರುಷೇಯಗಳು ಅನಿಸ್ಕೊಳ್ತಕ್ಕಂಥ ವೇದಗಳಲ್ಲಿ ಹೇಳಿರ್ತಕ್ಕಂಥ ಗುಣಗಳನ್ನು, ರೂಪಗಳನ್ನು ಚಿಂತನೆ ಮಾಡ್ತಾಯಿದ್ಲು. ಬಷ್ಟಕ್ಕೆ ನಿಲ್ತಿಲ್ಲ, ಅವುಗಳನ್ನು ದಾಟಿ ನೋಡ್ತಾ ಇದ್ಲು. ಅಂದರೆ ವೇದಗಳಿಗೆ ನಿಲುಕದೇ ಇರತಕ್ಕಂಥ, ವೇದಗಳಿಗೆ ಗೋಚರವಾಗದೇ ಇರತಕ್ಕಂಥ, ಪುರಾಣಗಳಿಗೆ ಗೋಚರವಾಗದೇ ಇರತಕ್ಕಂಥ, ವೇದವ್ಯಾಸದೇವರು ರಚನೆ ಮಾಡಿರ್ತಕ್ಕಂಥ ಲಕ್ಷ ಶ್ಲೋಕಾತ್ಮಕವಾಗಿರ್ತಕ್ಕಂಥ ಅಪೂರ್ವವೇ ಭಾರತ ಅಂತ ಏನದ, ಆ ಭಾರತಕ್ಕೂ ನಿಲುಕದೇ ಇರತಕ್ಕಂಥ ಭಗವಂತನ ಗುಣಗಳನ್ನು, ಭಗವಂತನ ರೂಪಗಳನ್ನು ಕಾಣ್ತಾ ಇದ್ಲು. ಇದು ಅವೆಲ್ಲವನ್ನು ಮೀರಿ ಅವಳ ಜ್ಞಾನ ವೇದಗಳಿಗೆ ನಿಲುಕದೇ ಇರುವ ಜ್ಞಾನ, ಅವಳ ಜ್ಞಾನ ಭಾರತಕ್ಕೂ ನಿಲುಕದೇ ಇರತಕ್ಕಂಥ ಜ್ಞಾನ. ಭಾರತದಲ್ಲಿ ಎಷ್ಟು ವಿಷಯಗಳು ಹೇಳಿದ್ದಾರೋ ಅಷ್ಟು ವಿಷಯಗಳಿಗಿಂತ ಮುಮ್ಮಡಿ ಅದು ಎಷ್ಟು ಊಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯಗಳು, ಭಗವಂತನಿಗೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ಅವಳು ಚಿಂತನೆ ಮಾಡ್ತಾಯಿದ್ದು. ಭಾರತ ನಿಗಮ ತತಿಗಳನ್ನು ಅತಿಕ್ರಮಿಸಿ ಅವುಗಳಲ್ಲಿ ಹೇಳಿದ ವಿಷಯಗಳನ್ನು ದಾಟಿ ಇನ್ನೂ ಹೆಚ್ಚಿನ ವಿಷಯಗಳನ್ನು, ಯಾರಿಗೂ ತಿಳಿಯದೇ ಇರತಕ್ಕಂಥ, ಕೇವಲ ಭಗವಂತನ ಅನುಗ್ರಹದಿಂದ ತನಗೆ ಮಾತ್ರ ತಿಳಿತಕ್ಕಂಥ ಆ ರೂಪ ಲಾವಣ್ಯಗಳನ್ನು, ಆ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ಲಂತೆ. ಇದರಲ್ಲಿ ಒಂದು ಸಂದೇಹ, ಒಂದು ಪ್ರಶ್ನೆ ಬರ್ತದೆ. ವೇದಗಳು ಅತ್ಯಂತ ಪ್ರಾಚೀನ, ಭಾರತ ದ್ವಾಪರ ಯುಗದಲ್ಲಿ ರಚನೆ ಮಾಡಲ್ಪಟ್ಟಿದ್ದು. ಇದು ಮತ್ತೆ ಪ್ರತಿ ಕಲ್ಪದಲ್ಲಿ ಬರ್ತಾ ಇರ್ತದೆ, ಇಲ್ಲ ಅಂತಲ್ಲ. ಆದರೆ
ಅದು ಎಷ್ಟಾದರೂ ಇತಿಹಾಸ. ಪುರಾಣಗಳು 18 ಪುರಾಣಗಳು ಇವು ಪುರಾಣಗಳು, ಇದು ಇತಿಹಾಸ. ರಾಮಾಯಣ ಕಾವ್ಯ. ರಾಮಾಯಣ ಎನ್ನುವುದು ಕಾವ್ಯವಾದರೆ ಭಾರತ ಎನ್ನುವುದು ಇತಿಹಾಸ ಆಗಿದ್ದು. ಆಮೇಲೆ ಪುರಾಣಗಳು ಎಂಬುದು ಭಗವಂತನ ಕಥೆಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಹಿಂದೆ ನಡೆದ ಕಥೆಗಳು. ಇವು ಎಲ್ಲವಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ವೇದಗಳು ಅಂತ ನಮ್ಮ ಭಾರತೀಯರ ಸಂಸ್ಕೃತಿ, ನಮ್ಮ ಭಾರತೀಯರ ಜ್ಞಾನ, ಅವರ ತಿಳುವಳಿಕೆ. ಯಾಕೆ ವೇದಗಳು ಅತ್ಯಂತ ಪ್ರಾಚೀನ ಅಂದರೆ ಅವು ಅವ್ಯಕ್ತ ಆಕಾಶದಲ್ಲಿ ವ್ಯಾಪಿಸಿ ನಿಂತು ಬಿಟ್ಟಿರ್ತಾವೆ, ಆಕಾಶದಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾವೆ. ಅವಕ್ಕೆ ನಾಶ ಇಲ್ಲ. ವೇದಗಳಿಗೆ ನಾಶ ಇಲ್ಲ, ಅವುಗಳ ಹುಟ್ಟು ಇಲ್ಲ. ಅವು ಅಪೌರುಷೇಯಗಳು ಅಂದರೆ ಯಾರಿಂದಲೂ ನಿರ್ಮಿಸಲ್ಪಡದೆ ಭಗವಂತನ ಮುಖ ಕಮಲದಿಂದ ಹೊರಹೊಮ್ಮಿದ್ದು. ಪ್ರಳಯ ಕಾಲದಲ್ಲಿ ಎಲ್ಲ ವೇದಗಳು ಏನಾಗ್ತವೆ ಅಂತಂದರೆ ಇವು ನಿತ್ಯವಾದ ವೇದಗಳು. ಹೇಗೆ ಜೀವರು ನಿತ್ಯರು, ಹೇಗೆ ಆಕಾಶ ನಿತ್ಯನೋ, ಕಾಲ ನಿತ್ಯನೋ, ಅದೇ ಪ್ರಕಾರ ವೇದಗಳು, ಶ್ರುತಿಗಳು ಅವು ನಿತ್ಯವಾದವು. ಈ ನಿತ್ಯವಾದ ವೇದಗಳೆಲ್ಲವೂ ಕೂಡ ಪ್ರಳಯ ಕಾಲ ಆಸನ್ನವಾದಾಗ ಓಂಕಾರದಲ್ಲಿ ಹೋಗಿ ಸೇರಿಕೊತಾವೆ. ಇಂಥ ಓಂಕಾರವನ್ನು ಭಗವಂತ ತಾನು ಒಳಗೆ ನುಂಗಿ ಕೂತ್ಕೊಂಡ್ಬಿಡ್ತಾನೆ. ಮತ್ತೆ ಪ್ರಳಯ ಮುಗಿದ ಮೇಲೆ ಸೃಷ್ಟಿ ಪ್ರಾರಂಭ ಆಯಿತು ಅಂತಂದರೆ ಆ ಓಂಕಾರ ಹೊರಗೆ ಬರ್ತದೆ. ಯಾವಾಗ ಓಂಕಾರ ಹೊರಗೆ ಬಂದ ಕೂಡಲೇ ಆ ಓಂಕಾರದಿಂದ 8 ಅಕ್ಷರಗಳು ಹೊರಗೆ ಬರ್ತವೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂಥೇಳಿ. ಈ 8 ಅಕ್ಷರಗಳು ಜಡ, ಬರೀ ಇವೇ ಬರೋದಲ್ಲ, ಅವುಗಳಿಗೆ ಚೈತನ್ಯ ತುಂಬತಕ್ಕಂಥ ವಿಶ್ವ, ಪ್ರಾಜ್ಞ, ತೈಜಸ, ವಿಶ್ವ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತಕ್ಕಂಥ ತನ್ನ ಭಗವಂತನ 8 ರೂಪಗಳು ಬರ್ತವೆ. ಆ ಅಂತ ಬಂತು ಅಂದರೆ ಆ ಅನ್ನು ಹೊರಗೆ ತರಿಸೋಕ್ಕೆ, ಅದಕ್ಕೆ ಸೌಂಡ್ ಕೊಡ್ತಕ್ಕಂಥ ರೀತಿಯಲ್ಲಿ, ಅದಕ್ಕೊಂದು ಅರ್ಥ ಕೊಡುವ ರೀತಿಯಲ್ಲಿ ಭಗವಂತ ವಿಶ್ವನಾಮಕ ಪರಮಾತ್ಮ ಬರ್ತಾನೆ. ವಿಶ್ವನಾಮಕ ಪರಮಾತ್ಮನೇ ಆ ಅಕಾರವನ್ನು ಹಿಡ್ಕೊಂಡು ಬರ್ತಾನೆ. ವಿಶ್ವ, ಅದೇ ಪ್ರಕಾರ ಭಗವಂತ ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ 8 ರೂಪಗಳು ಬರ್ತವೆ. ಈ 8 ಅಕ್ಷರಗಳಿಂದ ಅವು 8 ಅಕ್ಷರಗಳು ಬಂದ ಮೇಲೆ ಓಂ ನಮೋ ನಾರಾಯಣಾಯ ಅಂತ 8 ಅಕ್ಷರಗಳಿಂದ ಕೂಡಿದ ನಾರಾಯಣ ಎನ್ನುವ ಶಬ್ದ ಹೊರಗೆ ಬರ್ತದೆ. ಯಾವಾಗ ಈ ನಾರಾಯಣ ಎಂಬ 8 ಅಕ್ಷರದಿಂದ ಕೂಡಿದ ಭಗವಂತನ ನಾಮ ಹೊರಗೆ ಬಂತು, ಅದರೊಟ್ಟಿಗೆ ಏನಾಗ್ತದೆ ಗೊತ್ತಾ, ಒಂದು ನಾರಾಯಣ ನಾಮನೇ 3 ಆಗ್ತದೆ. ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಅಂಥೇಳಿ ಈ 3 ಓಂ ನಮೋ ನಾರಾಯಣ ಎಂಬ ನಾಮಗಳಿಂದ 3 ಪಾದಗಳಿಂದ ಕೂಡಿದ ಗಾಯತ್ರಿ ಅಭಿವ್ಯಕ್ತವಾಗ್ತದೆ. ಓಂ ಭೋರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಇದು 3. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 3 ಪಾದ ಅಂದರೆ 8 8 8 ಅಕ್ಷರಗಳು. ಓಂ ನಮೋ ನಾರಾಯಣಾಯ 8 ಅಕ್ಷರದಿಂದ ಕೂಡಿದ ನಾಮ. ಇದರಿಂದ ಮೊಟ್ಟ ಮೊದಲು ಏನು ಬರ್ತದೆ, ತತ್ಸವಿತುರ್ವರೆಣ್ಯಂ ಎಂಬತಕ್ಕಂಥ 8 ಅಕ್ಷರಗಳ ಅಭಿವ್ಯಕ್ತ. ಇಲ್ಲಿ ತತ್ಸವಿತುರ್ವರೆಣ್ಯಂ ಎಂಬಲ್ಲಿ 8 ಅಕ್ಷರ ಇಲ್ಲ. ತತ್ಸವಿತು ವರೆಣ್ಯಂ 7 ಅಕ್ಷರ ಆಯ್ತಲ್ಲ. ಅಲ್ಲ, ಣ್ಯಂ ಎಂಬುದು ಏನದಲ್ಲ, ಣ ಎಂ ಅಂತ ಣಿಯಂ ಅಂತ ಮಾಡಬೇಕು. ಆಗ 8 ಅಕ್ಷರ ಆಗುತ್ತೆ. ಸೊ ಮೊದಲನೇ ಗಾಯತ್ರಿಯ ಮೊದಲನೇ ಪಾದ ಓಂ ನಮೋ ನಾರಾಯಣ ಎಂಬ ಅಕ್ಷರದಿಂದ ಮೊಟ್ಟ ಮೊದಲು ಬರ್ತಾರೆ. ಅದರ ನಂತರ ಅದೇ ಓಂ ನಮೋ ನಾರಾಯಣ ಎಂಬ ಅಕ್ಷರಾಕ್ಷರ ಮಂತ್ರದಿಂದ ಪುನಃ ಭರ್ಗೋ ದೇವಸ್ಯ ಧೀಮಹಿ ಅಂತಕ್ಕಂಥದ್ದು. ಆಮೇಲೆ ಮತ್ತೆ 3ನೇ ಸಲ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಯೋ ಯೋ ನ ಪ್ರಚೋದಯಾತಕ್ಕಂಥ 3ನೇ ಪಾದ ಬರ್ತದೆ. ಹೀಗೆ ಓಂಕಾರದಿಂದ 8 ಅಕ್ಷರಗಳು, ಆ 8 ಅಕ್ಷರಗಳಿಂದ ಕೂಡಿದ ಓಂ ನಮೋ ನಾರಾಯಣ ಎಂಬ ಭಗವಂತನ ನಾಮ. ಆ ಭಗವಂತನ ನಾಮದಿಂದ ಭೂಹು ಭುವಃ ಸ್ವಃ ಅಂತ ಕೂಡ ಹೇಳ್ತಾರೆ. ಅಂದರೆ ಭೂಹು ಭುವಃ ಸ್ವಃ ಅಂತಕ್ಕಂಥ 3 ವ್ಯಾಹೃತಿಗಳು ಬರ್ತವೆ. ಒಂದೊಂದು ವ್ಯಾಹೃತಿಯಿಂದ ಗಾಯತ್ರಿಯ ಒಂದೊಂದು ಪಾದ ಬರ್ತದೆ. ಅದು ಒಂದು ಚಿಂತನೆ. ಇದು ಹೀಗೂ ಮಾಡಬೇಕು, ಹೀಗೂ ಮಾಡಬೇಕು. ಓಂ ನಮೋ ನಾರಾಯಣ ಎನ್ನುವ ನಾಮದಿಂದ 3 ಪಾದಗಳು ಬಂತು ಅಂತ ಒಂದು. ಮತ್ತೊಂದು ಓಂ ನಮೋ ನಾರಾಯಣಾಯ ಎನ್ನುವ 8 ಅಕ್ಷರಗಳಿಂದ 3 ವ್ಯಾಹೃತಿಗಳು ಬಂದವು ಅಂತೇಳಿ. ವ್ಯಾಹೃತಿಗಳು ಅಂದರೆ ಭೂಹು ಭುವಃ ಸುವಃ ಅಂತಕ್ಕಂಥದ್ದು. ಈ 3 ವ್ಯಾಹೃತಿಗಳಿಂದ ಒಂದೊಂದು ವ್ಯಾಹೃತಿಯಿಂದ ಭೂಹು ಎಂಬುದರಿಂದ ಗಾಯತ್ರಿಯ ಮೊದಲನೇ ಪಾದ, ಭುವಃ ಎನ್ನುವುದರಿಂದ 2ನೇ ಪಾದ, ಸುವಃ ಅಂತಕ್ಕಂಥ ಅದರಿಂದ 3ನೇ ಪಾದ ಬರ್ತದೆ. ಇಂಥ 3 ಪಾದಗಳ ಅಭಿವ್ಯಕ್ತವಾದ ಮೇಲೆ
ಈ 3 ಪಾದಗಳಿಂದ, ಗಾಯತ್ರಿಯ 3 ಪಾದಗಳಿಂದ, 8 ಅಕ್ಷರಗಳಿಂದ ಕೂಡಿದ 3 ಪಾದಗಳಿಂದ ಪುರುಷ ಸೂಕ್ತ ಬರ್ತದೆ. 3 ವರ್ಗದಲ್ಲಿ ವಿಭಕ್ತವಾಗಿರತಕ್ಕಂಥ ಪುರುಷ ಸೂಕ್ತ ಬರ್ತದೆ. ಸಹಸ್ರಶೀರ್ಷ ಪುರುಷ ಅಂಬೋದೇನದಲ್ಲ, ಇದು ಒಟ್ಟು 18 ಮಂತ್ರಗಳಿಂದ ಕೂಡಿರ್ತಕ್ಕಂಥದ್ದು. ಇದು ಮೂರು ವಿಭಕ್ತವಾಗಿದೆ. 6 ಎಂಬ ರುಕ್ಕುಗಳಿಂದ ಕೂಡಿದ 18 ಮಂತ್ರಗಳಿಂದ ಕೂಡಿದ ಋಗ್ವೇದ ಅಭಿವ್ಯಕ್ತವಾಗ್ತದೆ. ಈ ಋಗ್ವೇದದ ಪುರುಷ ಸೂಕ್ತ ವ್ಯಕ್ತವಾಗ್ತದೆ. ಈ ಪುರುಷ ಸೂಕ್ತದ ಒಂದೊಂದು ಮಂಡಲದಿಂದ, ಒಂದೊಂದು ಭಾಗದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತಕ್ಕಂಥ 3 ವೇದಗಳು ಅಭಿವ್ಯಕ್ತವಾಗ್ತವೆ. ಪುರುಷ ಸೂಕ್ತದ 3 ವಿಭಾಗಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತಕ್ಕಂಥ ವೇದಗಳು ಅಭಿವ್ಯಕ್ತವಾಗ್ತವೆ. ಅಥರ್ವಣ ವೇದ ಹೇಳಲಿಲ್ಲ ಅಂದರೆ ಅಥರ್ವಣ ವೇದ ಏನೂ ಅಲ್ಲ, ಅದು ಋಗ್ವೇದ, ಯಜುರ್ವೇದ, ಸಾಮವೇದಗಳ ಸಮ್ಮಿಲನ. ಅದು ಈ 3 ವೇದಗಳಲ್ಲಿರತಕ್ಕಂಥ ಮಂತ್ರಗಳ ಜೋಡಣೆಯೇ ಅಥರ್ವಣ ವೇದ ಅಂತ ಅನಿಸ್ಕೋತಾರೆ. ಆದ ಕಾರಣವೇ ಋಷಿಗಳು ಮತ್ತು ಪುರಾಣಗಳು, ಸ್ಮೃತಿಗಳು ಏನಂತ ತ್ರಯೀನ ಶ್ರುತಿ ಗೋಚರ, ತ್ರಯೀ ಅಂತ ಕರೆದಾರೆ ಹೊರತಾಗಿ 4 ತ್ರಯಿ ಅಂದರೆ 3 ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ ಅಂತಕ್ಕಂಥದ್ದು ಅಂಥೇಳಿ. ಋಗ್ವೇದ ಅಂದರೆ ಮಂತ್ರಗಳು, ಯಜುರ್ವೇದ ಅಂದರೆ ಯಜ್ಞಯಾಗಾದಿಗಳಿಗೆ ಸಂಬಂಧಪಟ್ಟ ವಿಷಯಗಳು, ಸಾಮವೇದ ಅಂದರೆ ಗಾನಪೂರ್ವಕವಾಗಿ ಆ ಮಂತ್ರಗಳನ್ನು ಉಚ್ಚಾರ ಮಾಡೋದು. ಋಗ್ವೇದದಲ್ಲಿ ಯಾವ ಮಂತ್ರಗಳು ಹೇಳಿದ್ದಾರೋ ಆ ಮಂತ್ರಗಳನ್ನು ಗಾನಪೂರ್ವಕವಾಗಿ ರಾಗಯುಕ್ತವಾಗಿ ಹೇಳುವುದೇನದಲ್ಲ, ತಾಳ ರಾಗಯುಕ್ತವಾಗಿ ಹೇಳುವುದೇನದಲ್ಲ, ಅದು ಸಾಮವೇದ ಅಂತ ಕರೆಸ್ಕೊಳ್ತಾನೆ. ಇಂಥ 3 ವೇದಗಳು ಬಂದು, ಇಂಥ 3 ವೇದಗಳಿಂದ ಸಕಲ ವಾಂಗ್ಮಯ ಪ್ರಪಂಚ ಎಲ್ಲವೂ ಬಂತು. ಮೊದಲನೇದು ಓಂಕಾರ, ಓಂಕಾರದಿಂದ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣದಿಂದ 3 ವ್ಯಾಹೃತಿಗಳು, ಆ 3 ವ್ಯಾಹೃತಿಗಳಿಂದ 3 ಪಾದಗಳಿಂದ ಕೂಡಿದ ಗಾಯತ್ರಿ, 3 ಪಾದಗಳಿಂದ ಗಾಯತ್ರಿಯಿಂದ ಕೂಡಿದ ಮಂತ್ರದಿಂದ, ಮಹಾಮಂತ್ರದಿಂದ 3 ವರ್ಗದಲ್ಲಿ ವಿಭಕ್ತವಾದ ಪುರುಷ ಸೂಕ್ತ, ಆ ಪುರುಷ ಸೂಕ್ತದಿಂದ 3 ವೇದಗಳು, ಆ 3 ವೇದಗಳಿಂದ ಸಕಲ ವಾಂಗ್ಮಯ ಪ್ರಪಂಚ ಬಂತು. ಆಲೋಚನೆ ಇಂಥದ್ದು ವೇದ ಅಪೌರುಷೇಯ. ಇದು ಯಾರೂ ಮಾಡಿದ್ದಲ್ಲ, ಯಾವ ಋಷಿ ಇದನ್ನು ನಿರ್ಮಾಣ ಮಾಡಿದ್ದಲ್ಲ. ಆ ಋಷಿಗೆ ಅಭಿವ್ಯಕ್ತವಾಗ್ತಾರೆ. ವಿಶ್ವಾಮಿತ್ರ ತಪಸ್ಸು ಮಾಡಿ 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 ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಅವನಿಗೆ ಆಕಾಶದಿಂದ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಕೇಳಿಸ್ತಾರೆ. ಅದು ಭಗವಂತನ ಬಾಯಿಯಿಂದ ಬಂದಿರತಕ್ಕಂಥದ್ದು. ಅದನ್ನು ಕೇಳಿಸಿದ ಮೇಲೆ ಅದಕ್ಕೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಬಂತು. ಅಂದರೆ ವಿಶ್ವಾಮಿತ್ರ ರಚನೆ ಮಾಡಿದ್ದಲ್ಲ, ವಿಶ್ವಾಮಿತ್ರ ಕಂಡ ಮಂತ್ರ, ಕಂಡ ಮಹಾಮಂತ್ರ, ವೇದ ಮಾತೆ ಅಂತ ಕರೆಸಿಕೊತಾನೆ. ಹಾಗೆ ಬ್ರಹ್ಮದೇವರಿಗೆ ಒಂದು ಮಂತ್ರ ಸಾಕ್ಷಾತ್ ಆಯಿತು, ಅದಕ್ಕೆ ಬ್ರಹ್ಮಗಾಯತ್ರಿ ಅಂತ ಕರೀತಾರೆ. ಹೀಗೆ ಒಂದೊಂದು ವೇದಗಳು ಕಾಣ್ವ ಕಠೋಪನಿಷತ್, ಕಠ ಎಂಬ ಋಷಿಗೆ ಅಭಿವ್ಯಕ್ತವಾಗಿರತಕ್ಕಂಥ ಮಂತ್ರಗಳಿಂದ ಕೂಡಿದ್ದು ಒಂದು ಭಾಗ. ಹೀಗೆ ಒಬ್ಬೊಬ್ಬ ಋಷಿಗಳಿಗೆ ಈ ವೇದಗಳಲ್ಲಿರ್ತಕ್ಕಂಥ ಮಂತ್ರಗಳು ಅಭಿವ್ಯಕ್ತವಾಗಿ ಕಾಣಿಸಿಕೊಂಡಾವೆ ಹೊರತಾಗಿ ಅವರು ರಚನೆ ಮಾಡಿದ್ದಲ್ಲ. ಸೊ ವೇದಗಳು ಅತ್ಯಂತ ಪ್ರಾಚೀನ ಆದವಲ್ಲ. ಮತ್ತು ಇಂಥದ್ರಲ್ಲಿ ಜಗನ್ನಾಥದಾಸರು ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಅಂತೇಳಿ ಮೊಟ್ಟಮೊದಲ ಭಾರತವನ್ನು ಹೇಳ್ತಾರೆ. ಅಂದರೆ ಛಂದಸ್ಸಿಗಾಗಿ ಹೇಳಿದ್ರ? ಇಲ್ಲ, ಜ್ಞಾನಿಗಳು ಛಂದಸ್ಸನ್ನು ಕುರಿತು ಆಲೋಚನೆ ಮಾಡೋದಿಲ್ಲ. ಅವ್ರ ಬಾಯಿಯಿಂದ ಅವು ಸಹಜವಾಗಿ ಬಂದು ಬಿಡ್ತಾವೆ. ಅದಕ್ಕೆ ಜೋಡಿಸ್ಬೇಕು. ನಮ್ಮ ವಿಚಾರ ಗುರು, ಲಘು, ಗಣಗಳು ಇವೆಲ್ಲ ನೋಡೋದಿಲ್ಲ. ಅವರು ಮಾತ್ರೆಗಳನ್ನು ಯಾವುದನ್ನು ನೋಡೋದಿಲ್ಲ. ಭಗವಂತನಲ್ಲಿ ಮನಸ್ಸಿಟ್ಟು ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಕೂತ್ಕೊಂಡ್ರು ಅಂದರೆ ಅದಕ್ಕೆ ಪ್ರತಿಭಾ ಅಂತಂತಾರೆ. ಇದನ್ನು ಪ್ರಾಚೀನ ಕಾವ್ಯಶಾಸ್ತ್ರಕಾರರು ಹೇಳಿದ್ದಾರೆ. ಕವಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಹೇಳೋದಲ್ಲ. ಇದು ಯಾವುದು ಶ್ಲೋಕಪ್ಪ? ಶಾರ್ದೂಲ ವಿಕ್ರೀಡಿತ. ಇದು ಯಾವುದು? ಅನುಷ್ಠುಪ್ ಶ್ಲೋಕ. ಈ ಅನುಷ್ಠುಪ್ ಶ್ಲೋಕದಲ್ಲಿ ಇಷ್ಟು ಅಕ್ಷರಗಳಿರಬೇಕು, ಯಾವ ಅಕ್ಷರ ಆಗಬೇಕು, ಮೊದಲನೇ ಪಾದದಲ್ಲಿ 8 ಅಕ್ಷರ ಹೇಗೆ ಹಾಕಬೇಕು, ಹೀಗೆಲ್ಲ ಆಲೋಚನೆ ಮಾಡಿ ನಮ್ಮಂತೆ ಬರೆಯೋದಿಲ್ಲ. ಅವರು ಬಾಯಿ ತೆಗೆದ್ರು ಅಂತ ಅಂದುಕೊಳ್ಳಿ, ಆ ಬಾಯಿಯಿಂದ ಆ ಮಂತ್ರ ಹೊರಟು ಬಿಡ್ತಾರೆ, ಆ ಶ್ಲೋಕ ಹೊರಡ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ವಾಲ್ಮೀಕಿ ಮಹಾನುಭಾವ ದೊಡ್ಡ ಜ್ಞಾನಿಯಾಗಿಬಿಟ್ಟ. ಹಾಗೆ ಒಂದು ಸರಯೂ ನದಿಗೆ ಸ್ನಾನಕ್ಕಾಗಿ ಹೋಗ್ತಾನೆ. ನದಿಗೆ ಸ್ನಾನಕ್ಕೆ ಹೋಗ್ತಾನೆ ಪ್ರಾತಃ ಕಾಲ. ಆಗ ಅಲ್ಲಿ ಒಂದು ದೃಶ್ಯ ನೋಡ್ತಾನೆ. ಒಬ್ಬ ಬೇಡ
ಒಂದು ಗಂಡು ಹೆಣ್ಣು ಪಕ್ಷಿಗಳು, ಕ್ರೌಂಚ ಪಕ್ಷಿಗಳು ಗಿಡದಲ್ಲಿ ಕೂತ್ಕೊಂಡು ಆನಂದವಾಗಿರುವಾಗ ಅದರಲ್ಲಿ ಗಂಡು ಪಕ್ಷಿಯನ್ನು ತನ್ನ ಬಾಣದಿಂದ ಹೊಡೆದು ಬಿಡ್ತಾನೆ. ಹೊಡೆದು ಕೂಡ ಅದು ಕೆಳಗೆ ಬಿದ್ದು ಬಿಡ್ತದೆ. ಆಗ ಹೆಣ್ಣು ಪಕ್ಷಿ ಕೆಳಗೆ ಬಂದು ಆ ಗಂಡು ಪಕ್ಷಿಯ ಸುತ್ತಲೂ ತಿರುತ್ತಾ ಚೀರ್ತದೆ, ಒದರ್ತದೆ, ಅಂದರೆ ಒಂದು ರೀತಿಯಿಂದ ಅರ್ಥನಾದ ಮಾಡ್ತಾರೆ. ಆಗ ಅದನ್ನು ನೋಡಿದ ವಾಲ್ಮೀಕಿ ಋಷಿಗಳು ನೋಡ್ತಾರೆ. ನೋಡಿದ ಕೂಡಲೇ ಅವರ ಬಾಯಿಂದ ಅಲ್ಲೇನು ಪೆನ್ನಿಲ್ಲ, ಪೇಪರ್ ಇಲ್ಲ, ಅಥವಾ ತಾಳಾವಲಿ ಇಲ್ಲ, ಏನೂ ಇಲ್ಲ, ಯಾರು ಬರ್ಕೊಂಬೋರು ಇಲ್ಲ, ಶಿಷ್ಯ ಇದ್ದ ಸುಮ್ಮನೆ ತಮ್ಮ ಹಿಡ್ಕೊಂಡಿದ್ದ ಅಂತ ಮಹಾನುಭಾವನ ಬಾಯಿಯಿಂದ ಒಂದೇ ಸಲ ಮಂತ್ರ ಬಂತು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಶ್ರಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀ ಕಾಮಮೋಹಿತಂ. ಪೋಪ ಬೇಡನೇ, ನೀನು ಚಿರಕಾಲ ಬದುಕಬೇಡ, ನೀನು ಸಾಯಿ. ಯಾಕೆ ಗೊತ್ತಾ? ಪಾಪ ಪ್ರೇಮದಿಂದ ನಿನಗೆ ಯಾವ ಅಪಕಾರ ಮಾಡಿದ್ರೆ ತಮ್ಮಷ್ಟ ತಾವೇ ಆಡಿಕೋತ ಕೂತ್ಕೊಂಡಿರ್ತಕ್ಕಂಥ 2 ಪಕ್ಷಿಗಳಲ್ಲಿ ಒಂದು ಗಂಡು ಪಕ್ಷಿಯನ್ನು ಕೊಂದಿಯಾದ ಕಾರಣ ನೀನು ಸಾಯಿ ಅಂತ ಶಾಪ ಕೊಟ್ಬಿಟ್ಟ. ಅದು ಮಂತ್ರ ರೂಪದಲ್ಲಿ, ಶ್ಲೋಕ ರೂಪದಲ್ಲಿ ಹೊರಗೆ ಬಂತು. ಅದರಂತೆ ವೇದಗಳು ಆ ರೀತಿ ಬಂದವಲ್ಲ. ಈ ಕಾವ್ಯಗಳು ಏನವಲ್ಲ ಅಂದರೆ ವಾಲ್ಮೀಕಿ ಬರೆದ ರಾಮಾಯಣ ಆಗಲಿ, ವೇದವ್ಯಾಸದೇವರು ಬರೆದ ಭಾರತವಾಗಲಿ, ಅಥವಾ 18 ಪುರಾಣಗಳಾಗಲಿ, ಅವು ತಮ್ಮಷ್ಟು ತಾವೇ ಅವು ಧಾರಾಕಾರವಾಗಿ ಬಂದಿರತಕ್ಕಂಥವು. ಇದರಲ್ಲಿ ಮೊಟ್ಟ ಮೊದಲು ವೇದಗಳನ್ನು ಹೇಳದಲೇ ವೇದವ್ಯಾಸದೇವರು ಜಗನ್ನಾಥದಾಸರು ಯಾಕೆ ಭಾರತವನ್ನು ಉಚ್ಚಾರ ಮಾಡಿದರು. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ.